ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ನಾಳೆ 9/9/9 ಅಂದರೆ 9ನೇ ತಿಂಗಳು 9ನೇ ದಿನ ಅಂದರೆ 18 ಅನ್ನೋದನ್ನು ನಾವು ಆ್ಯಡ್ ಮಾಡಿದಾಗ 9 ಅನ್ನೋಂಥ ನಂಬರ್ ಸಿಗುತ್ತೆ. ಹಾಗೆ ಈ ವರ್ಷ ಕೂಡ 2025 ಅನ್ನೋವಂಥದ್ದನ್ನು ಆ್ಯಡ್ ಮಾಡಿದರೆ 9 ಅನ್ನೋವಂಥ ನಂಬರ್ ಬರುತ್ತೆ. ಇದು ತುಂಬ ಪವಿತ್ರವಾದಂಥ ನಂಬರು. ಈ ತಿಂಗಳಲ್ಲಿ ಮಾತ್ರ ಬರುವಂಥದ್ದು. ಯಾಕೆಂದರೆ ಈ ತಿಂಗಳು 9ನೇ ತಿಂಗಳಾಗಿರೋದ್ರಿಂದ ನಿಮಗೆ 9ನೇ ತಾರೀಕು ಒಂದು ಸರಿ ಬಂದಿದೆ, ಈಗ 18ನೇ ತಾರೀಕು ಒಂದು ಸರಿ ಬರ್ತಾಯಿದೆ, ಹಾಗೆ 27ನೇ ತಾರೀಕು ಕೂಡ ಇನ್ನೊಂದು ಸರಿ ಬರ್ತಾಯಿದೆ. ಹಾಗೆ 3 ಟೈಮ್ಸ್ ಬರ್ತಾಯಿದೆ. ಇದಾದಮೇಲೆ ಇನ್ನು ಸುಮಾರು ವರ್ಷಕ್ಕೆ ನಿಮಗೆ 99 ಅನ್ನೋವಂಥ ನಂಬರು ರಿಪೀಟ್ ಆಗಲ್ಲ. ಸೊ ಇನ್ನು ನೀವು ಈ ಒಂದು 999 ಅಂತ ಒಂದು ಲಕ್ಕಿ ಡೇಟ್ ಏನು ನಮಗೆ ಸಿಗ್ತಾ ಇದೆ, ಈ ಡೇಟಲ್ಲಿ ನೀವು ಮಾಡಬೇಕಾಗಿರೋವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಪವರ್ಫುಲ್ ಆಗಿರೋವಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಎಷ್ಟೋ ಏಂಜಲ್ ನಂಬರಲ್ಲಿ ನಾನು ಹೇಳ್ತಿದ್ದೆ 9 ಅನ್ನೋವಂಥ ಸಂಖ್ಯೆಗೆ ಎಷ್ಟು ಶಕ್ತಿ ಇದೆ ಅನ್ನೋವಂಥದ್ದು. ಎಷ್ಟೊಂದು ಸರಿ ಆ ಒಂದು ಟೈಮಿಂಗ್ಸ್ ಫಾಲೋ ಮಾಡಿ ಅಂತ ಹೇಳಿ 9 ಗಂಟೆ ಫಾಲೋ ಮಾಡಿ ಏಂಜಲ್ ನಂಬರ್ಸ್ ಯೂಸ್ ಮಾಡಿ ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಕೂಡ ನಾನು ಎಷ್ಟೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ 9 ಅನ್ನೋಂಥ ಸಂಖ್ಯೆಗೆ ಈಗ ಕೈಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಕೂಡ ಸಮಯ ನೀವು ನೋಡಿಕೊಂಡು ಬರೀರಿ ಅಂತ ಕೂಡ ನಾನು ಹೇಳ್ತಿದ್ದೆ. ಹಾಗೆಯೇ ಈ ಒಂದು 999 ಮ್ಯಾನಿಫೆಸ್ಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನೀವು ಈ ಟೈಮಿಂಗ್ಸ್ ನೋಡಿಕೊಂಡು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ಎಂಡ್ವರೆಗೂ ನೋಡಿದರೆ ನಿಮಗೆ ಇದು ಕ್ಲಿಯರಾಗಿ ಏನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ, ಏನೇ ಡೌಟ್ ಬರಲ್ಲ. ಹಾಗೆ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡಿ. ಅದಕ್ಕೆ ಮುಂಚೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ 999 ಅಂತ ಕಮೆಂಟ್ ಹಾಕಿ, ಹಾಗೆ ನಿಮ್ಮವರೆಗೂ ತಲುಪಿದೆ ಅನ್ನೋಂಥ ಒಂದು ಖುಷಿ ನನಗೂ ಇರುತ್ತೆ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನು, ಹಾಗೆ ನಿಮಗೆ ಏನೇನು ವಿಶಸ್ ಕೇಳ್ಕೊಬೋದು ಅನ್ನೋವಂಥದ್ದನ್ನು ನೋಡೋಣ. ವಿಶಸ್ ಅಂತ ಬಂದಾಗ ನಮಗೆ ಪ್ರತಿಯೊಂದು ನಮಗೆ ಆಸೆಯಾಗೇ ಉಳಿದ್ಬಿಟ್ಟಿದೆ ಈಗ. ಯಾಕೆಂದರೆ ಕೆಲವರಿಗೆ ಅದು ಸಾಧಿಸೋಕ್ಕಾಗುತ್ತೆ, ಕೆಲವರಿಗೆ ಅದು ಸಾಧಿಸೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ. ಅದಕ್ಕೂ ಮೊದಲು ನೀವು ಇದನ್ನು ನಂಬಿನೇ ಎಲ್ಲನೂ ಮಾಡಬೇಕಾಗತ್ತೆ. ನಂಬಿಕೆ ಇಲ್ಲಾಂದರೆ ಇಲ್ಲೇ ಸ್ಟಾಪ್ ಮಾಡ್ಕೊಂಡು ಈ ವಿಡಿಯೋನ ನೀವು ಬೇರೆ ವಿಡಿಯೋ ಏನಾದರೂ ನೋಡ್ಕೋಬಹುದು. ನಂಬಿಕೆ ಇದ್ದಲ್ಲಿ ಮಾತ್ರ ವಿಡಿಯೋ ಎಂಡ್ವರೆಗೂ ನೋಡಿ. ನಂಬಿಕೆ ಇಲ್ದಿರ ನೋಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಕೆಲವರಿಗೆ ವಿಡಿಯೋ ನೋಡ್ತಾನೆ ನೆಗೆಟಿವ್ ಆಗಿರುವಂಥ ಥಾಟ್ಸೇ ಬರುತ್ತೆ, ಇದೇನೂ ಆಗಲ್ಲ ಅನ್ನುವಂಥ ರೀತಿಯಲ್ಲಿ. ಆ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂಚೂರು ಬಂದಿದೆ ಅನ್ನೋದಾದರೆ ದಯವಿಟ್ಟು ಸ್ಟಾಪ್ ಮಾಡಿಕೊಂಡು ಹೋಗಿ. ಇನ್ನು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಪ್ರತಿಯೊಂದೂ ನಡಿಬೇಕು, ನಾನು ಏನಾದರೂ ಒಂದು ಮಾಡ್ತೀನಿ ಅನ್ನೋವಂಥ ಆಸೆ ಇರುತ್ತೆ. ಹಾಗೆ ಪ್ರತಿಯೊಂದ್ರ ಮೇಲೂ ನಂಬಿಕೆ ಇರುತ್ತೆ. ಈಗ ಮ್ಯಾನಿಫೆಸ್ಟೇಷನ್ನು ಹಾಗೆ ಏಂಜಲ್ ನಂಬರು ಅಂತೆಲ್ಲ ಬಂದಾಗ ನಮಗೆ ನಂಬಿಕೆನೇ ಇಲ್ಲಿ ಇಂಪಾರ್ಟೆಂಟು. ನಾವು ದೇವ್ರನ್ನ ನಾವು ನೋಡಿಲ್ಲ ಅಂದ್ರೂ ನಾವೆಷ್ಟು ನಂಬ್ತೀವೋ ಅದೇ ರೀತಿಯಲ್ಲೇ ಯೂನಿವರ್ಸ್ನ ಕೂಡ ನಾವು ನಂಬ್ತೀವಿ. ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ನಾವು ಕನೆಕ್ಟ್ ಮಾಡ್ಕೊಳ್ಳೋದೇ ಯೂನಿವರ್ಸ್ ಜೊತೆ. ಸೊ ಹಾಗಾಗಿ ಯೂನಿವರ್ಸ್ ಜೊತೆನೂ ನಾವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಕನೆಕ್ಟ್ ಮಾಡ್ಕೋಬೇಕಾದ್ರೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರನೇ ಅದು ನಡೆಯೋದು ಕೂಡ. ನಂಬಿಕೆ ಇಲ್ಲ ಅಂದರೆ ಅದು ನಡೆಯೋದೇ ಇಲ್ಲ, ನಿಮಗೆ ನೆಗೆಟಿವ್ ಆಗಿ ಅದು ಎಫೆಕ್ಟ್ ಆಗುತ್ತೆ. ಇನ್ನು ಇದು ಮಾಡಬೇಕಾಗಿರುವಂಥದ್ದು 18ನೇ ತಾರೀಕು ಬೆಳಗ್ಗೆ 9 ಗಂಟೆ ಇಲ್ಲ ರಾತ್ರಿ 9 ಗಂಟೆ ಆದ ನಂತರ, ಅಂದರೆ 9 ಗಂಟೆಯಿಂದ 10 ಗಂಟೆ ಒಳಗಡೆ, ಅಂದರೆ 10 ಗಂಟೆ ಒಳಗಡೆ ಅಂದರೆ 9:59ವರೆಗೂ ನಿಮಗೆ ಸಮಯ ಇದೆ. ಆ ಒಂದು ಸಮಯದಲ್ಲಿ ಯಾವಾಗ ಬೇಕಾದರೂ ಬರೀಬೋದು. ಕೆಲವರು ಆ ಒಂದು 9 ಅನ್ನೋದು 9 ಮಿನಿಟ್ಸ್ 9 ಸೆಕೆಂಡ್ಸ್ ಅಂತ ಕೂಡ ಫಾಲೋ ಮಾಡ್ತಾರೆ. ಅದು ಎಲ್ರಿಗೂ ಫಾಲೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಬೆಳಗ್ಗೆ ಇಲ್ಲಾಂದರೆ ರಾತ್ರಿ 9 ಗಂಟೆಯಿಂದ 9:59 ಒಳಗಡೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೋಬೋದು. ಇನ್ನು ಈ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾನು ಹೇಳಿದಾಗೆ ಯಾವ ವಿಶಸ್ಗೆ ಅಂತ ಹೇಳ್ತಾ ಇದ್ದೆ ನಾನು ನಿಮಗೆ ಏನು ಬೇಕಾದರೂ ಇರ್ಬೋದು. ಅದು ದೊಡ್ಡ ವಿಶಸ್ ಇರ್ಬೋದು, ಚಿಕ್ಕ ವಿಶಸ್ ಇರ್ಬೋದು, ಪ್ರತಿಯೊಂದನ್ನು ನೀವು ಬರ್ಕೋಬೋದು. ಇದನ್ನು ನೀವು 9 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ನಾಳೆಯಿಂದ ಸ್ಟಾರ್ಟ್ ಮಾಡಿ 9 ಡೇಸ್ ನೀವು ಕರೆಕ್ಟಾಗಿ ಇದನ್ನು ಮಾಡಬೇಕಾಗುತ್ತೆ. ಸೊ 9 ಡೇಸ್ ಮಾಡುವಂಥ ಸಮಯದಲ್ಲಿ, ಅಂದರೆ ಇವತ್ತು ಸ್ಟಾರ್ಟ್ ಮಾಡಿ 9 ಗಂಟೆ ಅಂದರೆ ನೀವು ಬೆಳಗ್ಗೆ ಇಲ್ಲ ರಾತ್ರಿ ಯಾವುದೋ ಒಂದು ಟೈಮಿಂಗ್ಸ್ನ ನೀವು ಆಪ್ಟ್ ಮಾಡ್ಕೊಂಡಿರ್ತೀರಲ್ಲ, ಅಂದರೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ 9 ಡೇಸು ಬೆಳಗ್ಗೆನೇ ಮಾಡಿ. ಇಲ್ಲ ನೀವು ನೈಟ್ ಮಾಡ್ತೀರಾ ಅಂದ್ಕೊಳ್ಳಿ, 9 ಡೇಸು ನೈಟ್ ಮಾಡಿ. ಆದರೆ ಕಂಪಲ್ಸರಿ ಇಲ್ಲ, ಆದರೆ ನೀವು ಅದೇ ಟೈಮಿಂಗ್ಸ್ ಫಾಲೋ ಮಾಡಿದಾಗ ಏನಾಗುತ್ತೆ, ರಿಸಲ್ಟು ತುಂಬ ಎಫೆಕ್ಟಿವ್ ಆಗಿ ಸಿಗುತ್ತೆ ಅನ್ನೋವಂಥದ್ದನ್ನು ಹೇಳಲಾಗಿದೆ. ಹಾಗಾಗಿ ಅದೇ ಟೈಮಿಂಗ್ಸ್ ಫಾಲೋ ಮಾಡಿ ಅನ್ನೋದು. ಅಕಸ್ಮಾತ್ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಿದ್ದೀರಾ, ಇಲ್ಲ
ನೀವು ಮಾಡೋಕ್ಕಾಗ್ತಿಲ್ಲ ಅಂತಾದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ 9 ಗಂಟೆಯಿಂದ 9:59 ಬರೆಯೋದನ್ನು ಆದಷ್ಟು ಪ್ರಯತ್ನ ಪಡಿ. ಯಾಕೆಂದರೆ ಆವಾಗ ಬರೆದ್ರೇ ಇದಕ್ಕೆ ರಿಸಲ್ಟ್ ಸಿಗುವಂಥದ್ದು. ಇನ್ನು ನೀವು ಬರೀಬೇಕಾಗಿರೋದು 9 ಸರಿ ವೈಟ್ ಶೀಟ್ ತೊಗೊಳ್ಳಿ. ಇಲ್ಲಾಂದರೆ ನಿಮಗೆ ಬುಕ್ಕಲ್ಲಿ ಒಂದು ಶೀಟು ಪ್ಲೇನ್ ಶೀಟ್ ಹರಿದು ಅದರಲ್ಲಾದರೂ ಮಾಡ್ಕೋಬೋದು. ಮೊದಲನೇದಾಗಿ ನೀವು ಫಸ್ಟು ನಂಬರ್ಸ್ನ ಬರೆದಿಟ್ಕೋಬೇಕು. 9 ಸರಿ ಅನ್ನೋದನ್ನು 1 2 3 ಅಂತ 9ವರೆಗೂ ಬರೆದಿಟ್ಕೊಳ್ಳಿ. ನಂತರ ನಿಮ್ಮ ವಿಶ್ನ ಬರೀಬೇಕು. ನಿಮ್ಮ ಆಸೆನ ಯಾವ ರೀತಿ ಬರೀಬೇಕು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಒಳ್ಳೆ ಜಾಬ್ಗೋಸ್ಕರ ಬರೆಯೋದಾದರೆ, ನನಗೆ ಆಲ್ರೆಡಿ ಜಾಬ್ ಸಿಕ್ಕಾಗಿದೆ, ಇಲ್ಲ ಯಾವ್ದಾದ್ರು ಕಂಪನಿ ಮೆನ್ಷನ್ ಮಾಡ್ತೀನಿ ಅಂದರೆ ನೀವು ಆ ಕಂಪನಿ ಹೆಸರು ಜೊತೆ ನನಗಿಂಥ ಕಂಪನಿಯಲ್ಲಿ ಜಾಬ್ ಆಲ್ರೆಡಿ ಸಿಕ್ಕಾಗಿದೆ ಅನ್ನೋಂಥದ್ದನ್ನು 9 ಸರಿ ನೀವು ಬರಿಬೇಕಾಗುತ್ತೆ. ಈಗ ಮನೆ ಆದರೆ ನನ್ನ ಹೊಸ ಮನೆಯಲ್ಲಿ ನಾನಿದ್ದೀನಿ ಅಂತಲೇ ಬರೀಬೇಕು. ಇಲ್ಲ ಗಾಡಿ ಆದರೆ ನಾನು ನನ್ನ ಹೊಸ ಗಾಡಿ ತಗೊಂಡಾಯಿತು ಅಂತ ಬರಿಬೋದು. ಇಲ್ಲ ಹೊಸ ಗಾಡಿಯಲ್ಲೆಲ್ಲ ಹೋಗ್ತಿದ್ದೀನಿ ಅನ್ನೋ ಆಸೆ ಇದ್ದರೆ ಅದನ್ನು ನೀವು ಬರಿಬೋದು. ಇಲ್ಲ ಬೇರೆ ಏನಾದರೂ ಆಗಿರ್ಬೋದು. ಈಗ ಮದುವೆ ಆಗಿದ್ದರೆ ನಂದು ಮದುವೆ ಆಗೋಗಿದೆ, ನಾನು ಖುಷಿಯಾಗಿದ್ದೀನಿ ಅಂತ ಬರೀಬೋದು. ಇಲ್ಲ ನಿಮಗೆ ಮಗು ಆಗಬೇಕು ಅನ್ನೋದಾದರೆ ನನಗೆ ಮುದ್ದಾದ ಒಂದು ಗಂಡು ಮಗು ಆಗಿದೆ ಅಂತ ಬರೀಬೋದು. ಏನೇ ಒಂದು ವಿಷಯದ್ರೂ ಆಲ್ರೆಡಿ ಆಗೋಗಿರುವಂಥ ರೀತಿಯಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ. 9 ಸರಿ ಬರೀಬೇಕಾಗುತ್ತೆ. ಇವತ್ತು ಬರೆದು ನಾಳೆ ಅದೇ ಪೇಜಲ್ಲಿ ಜಾಗ ಇದ್ದರೆ ನೀವು ಅದೇ ಪೇಜಲ್ಲಿ ಕಂಟಿನ್ಯೂ ಮಾಡ್ಕೋಬೋದು. ಇನ್ನು ಪೆನ್ ಕಲರ್ ಹೇಳೋದಾದರೆ ನೀವು ಯಾವ ಪೆನ್ ಆದರೂ ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಒಂದು ಬಿಟ್ಟು ಗ್ರೀನ್ ಪೆನ್ ಆದರೂ ಯೂಸ್ ಮಾಡಿ, ಇಲ್ಲ ರೆಡ್ ಪೆನ್ ಆದರೂ ಯೂಸ್ ಮಾಡಿ, ಇಲ್ಲ ಬ್ಲೂ ಪೆನ್ ಆದರೂ ಯೂಸ್ ಮಾಡಿ, ಯಾವುದಾದ್ರೂ ಯೂಸ್ ಮಾಡಿ ನೀವು ಬರೀಬೋದು. ಇವತ್ತು ಯಾವ ಪೆನ್ ಯೂಸ್ ಮಾಡಿದ್ರೆ ಆದಷ್ಟು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಯೂಸ್ ಮಾಡಿ. ಒಂದಿನ ಒಂದು ಕಲರ್, ಇನ್ನೊಂದು ದಿನ ಇನ್ನೊಂದು ಕಲರ್ನ ಯೂಸ್ ಮಾಡಬೇಡಿ. ಪ್ರತಿದಿನ ಅದನ್ನೇ ಹೇಳೋದು. 9 ಡೇಸ್ ಒಂದು ಫಸ್ಟ್ ಡೇ ನೀವೇನು ಮಾಡ್ತೀರಾ 9 ಡೇಸನ್ನು ಅದನ್ನೇ ಕಂಟಿನ್ಯೂ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗಾಗಿ ರಿಸಲ್ಟ್ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ಸಿಗುತ್ತೆ. ಇದು ಇವಾಗ ನಿಮಗೆ ಅನಿಸುತ್ತೆ ಇದಾದಮೇಲೆ ಈಗ ಒಂದು ವಿಷಯ ಅಷ್ಟೇ ಬರೆಯೋಕ್ಕಾಗೋದು ಅಂದರೆ ಒಂದೇ ವಿಷಯ ಬರೆಯೋಕ್ಕಾಗೋದು ನೀವು 9 ಡೇಸಲ್ಲಿ. ನಂತರ ಬೇಕಿದ್ದರೆ ನಿಮಗೆ ನೆಕ್ಸ್ಟ್ ಈಗ 27th ಇನ್ನೊಂದು ಪೋರ್ಟಲ್ ಓಪನ್ ಆಗುತ್ತೆ 999ದು. ಆವಾಗ ಇನ್ನೊಂದು ವಿಷ್ನ ನೀವು ಕಂಟಿನ್ಯೂ ಮಾಡ್ಬೋದು. ಅಂದರೆ ಇನ್ನೊಂದು ವಿಷ್ನ ನೀವು 9 ಡೇಸ್ ಬರಿಬೋದು. ಅದಾದಮೇಲೆ ನಿಮಗೆ 999 ಬರೋದಿಲ್ಲ. ಹಾಗಾಗಿ ಇದೊಂದು ಸರಿ ನೆಕ್ಸ್ಟು ಇನ್ನೊಂದು ಸರಿ ಬರ್ತಾ ಇರೋದಂಥದ್ದನ್ನು ಕೂಡ ನೀವು ಮಾಡ್ಕೋಬೋದು. ಒಂದೇ ವಿಷ್ನೇ ಬರಿಬೇಕು. ಹಲವಾರು ಆಸೆಗಳನ್ನ ಇವತ್ತೊಂದು ಆಸೆ ಬರೆದು ನಾಳೆ ಇನ್ನೊಂದು ಆಸೆ ಆ ರೀತಿ ಅಲ್ಲ. ಇವತ್ತೇನು ಆಸೆ ನೀವು ಬರೀತೀರಾ ಅದೇ ಆಸೆನೇ ನಾಳೆನೂ ಕೂಡ ನೀವು ಬರೀಬೇಕಾಗುತ್ತೆ. ಅಂದರೆ ನನಗೆ ಇವತ್ತು ಮನೆ ಬೇಕು ಅಂತ ಬರೆದು ನಾಳೆ ನನಗೆ ಗಾಡಿ ಬೇಕು ಅಂತ ಬರೆಯೋ ಹಾಗಿಲ್ಲ. ಸೊ ಒಂದೇ ಆಸೆನೇ ನೀವು 9 ಟೈಮ್ಸ್ ಬರೀತೀರ, ನಾಳೆನೂ ಅದೇ ಥರ ಬರೀತೀರ, ಅದೇ ಟೈಮಿಗೆ ಬರೀತೀರ. ಈ ರೀತಿ 9 ದಿನ ಆದ ನಂತರ ನೀವು ಏನು ಮಾಡಬೇಕು, ಈ ಬರೆದಿರುವಂಥ ಪೇಪರ್ ಏನಿದೆ ಅದನ್ನು ನೀವು ಎಲ್ಲಾದರೂ ಯಾರೋ ತುಳಿದಿರೋಂಥ ಜಾಗದಲ್ಲಿ, ಮಣ್ಣಲ್ಲಿ ಜಾಗ ಇದ್ದರೆ ಮಣ್ಣಲ್ಲಿ ಅದನ್ನು ಊತಾಕ್ಬೋದು. ಇಲ್ಲಾಂದರೆ ಪಾಟಲ್ಲಿ ಜಾಗ ಇದ್ದರೆ ಒಂಚೂರು ಹಳ್ಳ ಮಾಡಿಕೊಂಡು, ಗಿಡ ಇದ್ದರೂ ಪ್ರಾಬ್ಲಮ್ ಏನಿಲ್ಲ, ಒಂಚೂರು ಹಳ್ಳ ಮಾಡಿಕೊಂಡು ಈ ಪೇಪರ್ ಏನಿದೆ ಅದನ್ನು ಫೋಲ್ಡ್ ಮಾಡಿ ಮಣ್ಣೊಳಗೆ ಹಾಕಿ ಮುಚ್ಚಿಬಿಡಿ. ಅದು ಹೋಗ್ತಾ 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 ಅದು ಮಣ್ಣಿಗೆ ಸೇರ್ಕೊಂಡು ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ನೀವು ಅದರಲ್ಲಿ ಮಾಡ್ಬೋದು. ನಿಮಗೆ ಅಷ್ಟೂ ಜಾಗ ಇಲ್ಲ ಅಂದರೆ ಅದನ್ನು ಡೈಲ್ಯೂಟ್ ಆಗೋಕ್ಕೆ ನೀರಲ್ಲಿ ಹಾಕಿ ಬಿಟ್ಬಿಡಿ. ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿದ ನಂತರ ಅದಾಗದೆ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಯಾರೂ ತುಳಿದಿರೋಂಥ ಜಾಗದಲ್ಲಿ ನೀವು ಹಾಕ್ಬೋದು. ಇದನ್ನು ಸುಟ್ಟು ಹಾಕೋ ಹಾಗಿಲ್ಲ. ಹಾಗಾಗಿ ಈ ರೀತಿ ನೀವು ಇದನ್ನು ಮಾಡ್ಕೋಬೋದು. 100% ರಿಸಲ್ಟ್ ಸಿಗುತ್ತೆ. ಯಾಕಂದರೆ 9 ಅನ್ನೋವಂಥ ಸಂಖ್ಯೆಗೆ ತುಂಬ ಪವರ್ಫುಲ್ ಆದಂಥ ಒಂದು ಸಂಖ್ಯೆ ಇದು. ಹಾಗೆ ಅದಕ್ಕೆ ಅಷ್ಟೇ ಶಕ್ತಿ ಇರೋದ್ರಿಂದ ನೀವು ಏನೇ ಒಂದು ಆಸೆ ಇಟ್ಕೊಂಡು ಇದನ್ನು ಬರೆದ್ರೂ ಕೂಡ ನಿಮಗೆ ಅದಕ್ಕೆ 100% ರಿಸಲ್ಟ್ ಅಂತೂ ಸಿಗುತ್ತೆ. ಈ ಒಂದು ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂತಂದರೆ ನಿಮಗೆ ಏಂಜಲ್ಸೇ ಅಂದರೆ ದೇವರೇ ನಿಮ್ಮ ಹತ್ರ ಈ ಒಂದು ವಿಡಿಯೋನ ಕಳಿಸಿದೆ ಅಂತಲೇ ನಂಬ್ಕೊಳ್ಳಿ. ಇದನ್ನು ಮಾಡಿ 100% ರಿಸಲ್ಟ್ ಸಿಗುತ್ತೆ. ಹಾಗೆ ಆ ವಾರಾಹಿ ತಾಯಿ ನಿಮ್ಮೆಲ್ರಿಗೂ ಬ್ಲೆಸ್ಸಿಂಗ್ಸ್ ಕೊಡಲಿ ಅಂತ ಬೇಡ್ಕೊತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.